ಕೆಲವು ಡಯಟಿಷಿಯನ್ಸು ಕೂಡ ಎವ್ರಿ ಡೇ ನಾನ್ ವೆಜ್ ಕೊಡ್ತಾ ಇರ್ತಾರೆ. ನಾನ್ ವೆಜ್ ತಿನ್ನಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಅಕೇಶನ್ ಮೊದಲೆಲ್ಲ ಹೇಗಿತ್ತು ನಾನ್ ವೆಜ್ ತಿನ್ನೋದು ಅಂದರೆ ಹಬ್ಬಗಳು, ಯಾವುದೋ ಒಂದು ಸ್ವೀಟ್ ಮಾಡೋರು ಹಬ್ಬದ ದಿನ, ಮಾರನೇ ದಿನ ನಾನ್ ವೆಜ್. ಅದು ಯಾವ ಥರ ನಾನ್ ವೆಜ್ ಅಂದರೆ ಕೋಳಿಗಳು ಅಲ್ಲೇ ಸಾಕಿರೋರು ಅದನ್ನು ಮಾಡೋರು ಅಲ್ವಾ, ಅದು ನಾಟಿ ಕೋಳಿ ಆಗಿರೋದು. ಆಮೇಲೆ ಕುರಿಗಳು ಬಿಟ್ಟಿರೋರು ಅಲ್ಲಿ, ಅದನ್ನು ಕಡಿದು ಎಲ್ಲ ನೆಂಟರಿಗೆಲ್ಲ, ಅಂದರೆ ಎಲ್ಲೋ ಅಪರೂಪಕ್ಕೆ ಒಂದು ಸಲ ನಾನ್ ವೆಜಿಟೇರಿಯನು, ಅದು ಒಳ್ಳೆಯದು, ಚೆನ್ನಾಗಿ ಅವರೇ ಸಾಕಿರೋ ಅಂಥದ್ದು ಇದು ಬಳಕೆ ಮಾಡ್ತಾ ಬಂದರು. ಆಮೇಲೆ ಸಂಡೇ ಅಂತ ಬಂತು, ಸಂಡೇ ಸ್ಪೆಷಲ್ ಅಂತ ನಾನ್ ವೆಜಿಟೇರಿಯನ್ ಯಾರು ತಿಂತಾರೆ ಅವರು ಮಾಡ್ತಾ ಬಂದರು, ಅದು ಫೈನ್. ಆದರೆ ಇವಾಗೇನಾಗಿದೆ, ನೀವು ಒಂದೊಂದು ಗಲ್ಲೀಲಿ ಒಂದೊಂದು 3 ಬಿರಿಯಾನಿ ಕಾರ್ನರ್ಗಳು ಬಂದಾಗ ಮಕ್ಕಳುಗಳಿಗೆ ರುಚಿ ಜಾಸ್ತಿ ಇದೆಲ್ಲ, ಸ್ಪೈಸು ಜಾಸ್ತಿ ಇರೋದ್ರಿಂದ, ರುಚಿ ಜಾಸ್ತಿ ಇರೋದ್ರಿಂದ ಮಕ್ಕಳುಗಳು ಅಡಿಕ್ಷನ್. ಅದು ಈಗ ಮಧ್ಯಾಹ್ನನೂ ಕೇಳ್ತಾರೆ, ರಾತ್ರಿನೂ ಕೇಳ್ತಾರೆ, ಇವತ್ತಲ್ಲ ಪುನಃ ನಾಳೆನೂ ಕೇಳ್ತಾರೆ. ಈಗೇನಾಗಿದೆ, ನಾನ್ ವೆಜ್ ತಿನ್ನುವುದು ತುಂಬ ಜಾಸ್ತಿ, ಅದು ಮನೇಲೂ ಮಾಡ್ತಾ ಇಲ್ಲ, ಹೊರಗಡೆನೇ ಜಾಸ್ತಿ ತಿನ್ನುವಂಥದ್ದು ಆಗ್ತಾಯಿದೆ. ನಾನ್ ವೆಜಿಟೇರಿಯನ್ ಫುಡ್ಡು ನಮ್ಮ ದೇಹಕ್ಕೆ ಯಾವ ರೀತಿ ತೊಂದರೆ ಮಾಡುತ್ತೆ ಅಂದರೆ, ಒಂದು ಒಬಿಸಿಟಿ, ಕೊಬ್ಬು ಜಾಸ್ತಿ ಇರುತ್ತೆ. ಅಲ್ಲ, ಬೇಸಿಕಲಿ ನಮ್ಮ ದೇಹ, ಹ್ಯೂಮನ್ ಬಾಡಿ ನಾನ್ ವೆಜ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಹೊಂದ್ಕೊಳ್ಳೋದೇ ಇಲ್ಲ ಅಂತ ಏನಿಲ್ಲ. ಆದರೆ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರೋ ಕೊಬ್ಬಿನಂಶ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಆಗುತ್ತೆ, ಒಬಿಸಿಟಿ ಬರುತ್ತೆ, ಮಾಡೋ ಕೆಲಸ ಕಮ್ಮಿ, ತಿನ್ನೋದು ಜಾಸ್ತಿ, ಕೊಬ್ಬಿನ ಸೇವನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದೇನಾಗುತ್ತೆ, ಒಂದು ಕೊಬ್ಬಿನ ಶೇಖರಣೆ ಜಾಸ್ತಿ ಆಗುತ್ತೆ.